ಇವತ್ತು ನಿಮಗೆಲ್ಲರಿಗೂ ನಾನು ಬೆಳಗಿನ ನಾಷ್ಟ ಏನು ಮಾಡ್ತೀನಿ ಅಂದ್ರೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟಿನಿಂದ ಬೆಳಗಿನ ನಾಷ್ಟ ಥಾಲಿಪಟ್ಟಿ ಯಾವ ರೀತಿ ಮಾಡೋದಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ಬರ್ರಿ ನಿಮಗಿದ್ರೆ ಯಾಕೆ ಲೇಟ್ ಮಾಡೋಣ, ಪಟಾಪಟ್ ನಾವು ಥಾಲಿಪಟ್ಟಿ ಮಾಡೋಣ್ರಿ. ಈಗ ನಮಸ್ಕಾರ ಎಲ್ಲರ, ಹೆಂಗಿದ್ದೀರಿ? ಆರಾಮದಿರಿ? ನಾ ಆರಾಮದೀನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತು ನಾನು ನಿಮ್ಗೆ ಅಭಿಯಮ್ಮನ ಕೈ ತುತ್ತೊಳಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂತ ಅಂದ್ಕೊಂಡಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ದಿನ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿರ್ತೈತಿ ಅಲ್ರಿ. ಅದಕ್ಕೆ ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಥಾಲಿಪಟ್ಟಿ ಯಾವ ರೀತಿ ಮಾಡೋದಂತೆ ತೋರಿಸ್ತೀನಿ ರೀ. 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡೇನಿ. ಕಡಲೆ ಹಿಟ್ಟು 1 ಕಪ್ ತೊಗೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಅಜ್ವಾನ, ನಾನು ಗಜ್ರಿಕಾಯಿ ತೊಗೊಂಡೇನಿ ರೀ. ಈ ಗಜ್ರಿ ಯಾಕೆ ತೊಗೊಂಡೇನೆ, ಈ ಬೇಸಿಗೆ ಕಾಲೊಳಗೆ ನಾವು ಒಂದು ಸ್ವಲ್ಪ ತಂಪಾದ ತಿನ್ಬೇಕಂತ ಹೇಳಿ ನಾನು ಒಂದು ಗಜ್ರಿಕಾಯಿ ಇದಕ್ಕೆ ತುರಿದು ಹಾಕಬೇಕಂತ ತೊಗೊಂಡೇನಿ ರೀ. ಒಂದು 15ರಿಂದ 16 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ಇವಾಗ ನಾನು ಇದನ್ನ ಹಿಟ್ಟಿನ ಅದನ್ನು ಬರೀಗ 1 ಕಪ್ ಜೋಳದ ಹಿಟ್ಟು ಹಾಕ್ತೇನೆ ರೀ. ಇದಕ್ಕೆ ಗೋಧಿ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡೇನಿ ರೀ. ಕಡಲೆ ಹಿಟ್ಟು 1 ಕಪ್, ಇದನ್ನ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಮಿಕ್ಸ್ ಮಾಡ್ಕೊಂಡು ಆದ ತಕ್ಷಣ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬೇಕೀಗ. ಉಪ್ಪು ತೊಗೊಂಡೇನ್ರಿ, 2 ಸ್ಪೂನ್ ಉಪ್ಪು ತೊಗೊಂಡೇನಿ. ನಾನು ಈ ಬೆಳ್ಳುಳ್ಳಿ, ಅಜ್ವಾನ, ಈ ಹಸಿ ಮೆಣಸಿನ್ಕಾಯಿ ಇಷ್ಟು ಎಲ್ಲ ನಾನು ಮಿಕ್ಸರ್ ಹಚ್ಕೊಂಡು ಬರ್ತೇನೆ ರೀ. ಈಗ ಇದೆಲ್ಲ ನಾನು ರೀ ನೀರು ಹಾಕಲ್ದನ ಮಿಕ್ಸರ್ ಹಚ್ಕೊಂಡು ಬರ್ಬೇಕ್ರಿ. ಇದನ್ನ ಅಜ್ವಾನ ಒಂದು ಸ್ವಲ್ಪ ತೊಗೋಬೇಕ್ರಿ, ಯಾಕಂದ್ರೆ ವಾಸನೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಬೆಳಗ್ಗೆ ನಾವು ಆಯಿಲಿ ಫುಡ್ ತಿಂದಿರ್ತೀವಲ್ಲ, ಡೈಜೆಷನ್ ಆಗ್ಬೇಕಂತೇಳಿ ಅಜ್ವಾನ ಹಾಕಬೇಕಾಗುತ್ತೆ ರೀ. ಇದನ್ನೆಲ್ಲ ನಾನು ನೀರು ಹಾಕಲ್ದಾಗ ಮಿಕ್ಸರ್ ಹಚ್ಕೊಂಡು ಬಂದೇನಿ ರೀ. ಇದೆಲ್ಲನೂ ಇಟ್ಟು ಹಾಕಲ್ರಿ. ಈಗ ಇದನ್ನು ಹಾಕೇನ್ರಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ 1 ಗಜ್ರಿಕಾಯಿ ತೊಗೊಂಡೇನಿ. ಈ ಬೇಸಿಗೆಗಾಲದಾಗ ತಂಪು ಇರಲಿ ಅಂತ ಹೇಳಿ ಇದನ್ನು ನಾನೀಗ ಹೆರಿಸ್ತೇನೆ ರೀ. ನಾನು ಮೊದಲೇ ಇದನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಮ್ಯಾಲಿನ ಸಿಕ್ಕಿ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ. ಅದಕ್ಕೆ ಡೈರೆಕ್ಟಾಗಿ ನಾನು ಹೆಚ್ಚಾಗ್ತೇನೆ. ಈಗ ನಾನು ಇದನ್ನೆಲ್ಲ ಈ ರೀತಿ ಹೆರ್ಚಿಕೊಂಡೇನ್ರಿ. ಈಗೇನು ಮಾಡ್ಬೇಕಂದ್ರೆ ಈ ಥರ ನೀರು ನಾನು ಹಿಂಡಿ ತಕ್ಕೋಬೇಕಾಗ್ತದೆ ರೀ. ಈಗ ನೀವು ಭಾಳ ಅಷ್ಟು ಮಾಡಿದ್ರೆ 2 ಗಜ್ರಿಕಾಯಿ ತಗೋರಿ. ನಾವು ಇದ್ರ ನೀರು ಯಾಕೆ ಹಾಕಬಾರ್ದು ಅಂದ್ರೆ ಇದು ಹಿಟ್ಟು ನಾವು ನಾದಿಟ್ಟಿರ್ತೇವಲ್ಲ, ಮಾಡೋ ತನಕ ಏನಾಗ್ತೈತೆ ರೀ, ಇದು ನೀರು ಬಿಟ್ಟು ಹಿಟ್ಟು ಅಳಕಾಗಿ ಸ್ಟಾರ್ಟ್ ಆಗ್ತೈತಿ. ನಮಗೆ ಥಾಲಿಪಟ್ಟಿ ಬರೋದಿಲ್ಲ ಅಂಥೇಳಿ ನಾವು ಇದನ್ನೆಲ್ಲ ನೀರೆಲ್ಲ ಹಿಂಡಿ ತೆಗೆದು ಹೀಗೆಲ್ಲ ಫುಲ್ ಒಣದಾಗಿರ್ತೈತಲ್ರಿ, ಇದಕ್ಕೆ ಹಾಕಿಬಿಡೋಣ್ರಿ. ಈಗ ಇದನ್ನೆಲ್ಲನೂ ಚಮಚಿಲೆ ಮಿಕ್ಸ್ ಮಾಡೋಣ್ರಿ. ಈಗ ಡೈರೆಕ್ಟಾಗಿ ಕೈಲೇ ಆದರೂ ಮಿಕ್ಸ್ ಮಾಡ್ಕೋಬಹುದು, ಬಟ್ ಒಂದು ಸ್ವಲ್ಪ ಹಸಿ ಖಾರ ಐತಿ, ಕೈ ಉರಿತೈತೆ ಅಂತೇಳಿ ನಾನು ಸ್ಪೂನ್ಲೇ ಮಿಕ್ಸ್ ಮಾಡಿ ನಂತರ ಕೈಲೇ ಕಲಿಸ್ಬೇಕಂತೆ ಸುಮ್ಮನಾಗೇನ್ರಿ. ಇದಕ್ಕೆ ನಿಮ್ಮ ಸೌತೆಕಾಯಿ ಆದರೂ ಹೆರ್ಚಿ ಹಾಕೋಬೋದ್ರಿ. ಇದಕ್ಕೆ ಸೌತೆಕಾಯಿ, ಗಜ್ರಿಕಾಯಿ, ಬೆಟ್ರೋಟು ಈ ಥರ ಎಲ್ಲ ಹೆರ್ಚಿಕೊಂಡು ಮಾಡ್ಕೋಬಹುದ್ರಿ. ಈಗ ನಾವು ಇದನ್ನ ಕೈಲಿನ ಕಲಿಸ್ಕೊಂಡು ಬಿಡೋಣ್ರಿ.
ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟೆಷ್ಟು ಬೇಕಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಇದನ್ನು. ಒಂದು ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಹಾಕ್ಬೇಕಾಗ್ತೈತ್ರಿ. ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕ್ತೇನೆ ರೀ. ಇದು ಇಷ್ಟು ಗಟ್ಟಿಯಾಗಿರ್ಬೇಕ್ರಿ ಹಿಟ್ಟು. ನಾನು 4 ಹಿಟ್ಟು ಮಿಕ್ಸ್ ಮಾಡಿದಾಗ ಈ ರೀತಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು ಈಗ ನಾವು ತಾಲಿಪಟ್ಟಿ ಮಾಡ್ಕೋಬೇಕ್ರಿ. ಇದೊಂದು 5 ನಿಮಿಷ ಹಿಟ್ಟು ನೆನೆಯೋ ಥರ ನಾನು ಇದಕ್ಕೆ ಚಟ್ನಿ ಮಾಡಬೇಕಲ್ರಿ. ಚಟ್ನಿ ಏನೇನು ಬೇಕಪ್ಪ ಅಂತ ಹೇಳಿ ನಾನು ರೆಡಿ ಮಾಡ್ಕೋತೇನೆ. ಇವಾಗ ನಾನು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೇನಿ ರೀ. 4 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ಮೆಣಸಿನ್ಕಾಯಿ ಕಡಿಮೆ ತೊಗೊಂಡೇನಿ ರೀ, ಯಾಕಂದರೆ ನಾನು ಅದಕ್ಕೆ ಬರೀ ಹಸಿ ಮೆಣಸಿನ್ಕಾಯಿ ಹಾಕೇನೆ ಅಂತ ಕಡಿಮೆ ತೊಗೊಂಡೀನಿ. ಈಗ ಇದನ್ನು ನಾವು ಮಿಕ್ಸರ್ ಹಚ್ಕೊಂಡು ಬರೋಣ ರೀ. ಈ ಮಿಕ್ಸಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕ್ರಿ. ಇದಕ್ಕೆ ಈ ಮೆಣಸಿನ್ಕಾಯಿ ಡೈರೆಕ್ಟ್ ಹಾಕೋಕ್ಕಿಂತನೂ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದು ಚಲೋ ರೀ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀವು ರುಬ್ಕೋಬೋದು. ನಾನು ಉಪ್ಪು ಅರ್ಧ ಸ್ಪೂನ್ ಹಾಕ್ತೇನೆ ರೀ. ಮತ್ತೊಂದು ಸ್ವಲ್ಪ ಬೇಕಿದ್ರೆ ಆಮೇಲೆ ನಾವು ಉಪ್ಪು ಹಾಕ್ಕೊಂಡ್ರಿ ಇದಕ್ಕೆ. ಈಗ ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದೇನೆ ರೀ. ನೀರು ಹಾಕಿ ಮಿಕ್ಸಿ ಮಾಡಿದ್ರೂ ಏನಾಗೋದಿಲ್ಲ ಅಂತ ಹೇಳಿ ನಾನು ಇದನ್ನು ನನಗೆ ಬೇರೆ ಬಾಂಡೆ ಒಳಗೆ ಹಾಕ್ಕೋತೀನಿ ರೀ. ಇದಕ್ಕೆ ಒಗ್ಗರಣೆ ಹಚ್ಚೋದು ಬೇಡ, ಡೈರೆಕ್ಟಾಗಿ ಹಂಗೆ ತಿಂದ್ರೆ ನಡೀತೈತಿ. ಬೇಕಿದ್ರೆ ಒಗ್ಗರಣೆ ಹಚ್ಕೊರಿ. ನೀವು ಇಷ್ಟು ಗಟ್ಟಿ ಬೇಕಾದ್ರೆ ಗಟ್ಟಿ ಒಳಗೆ ಇಟ್ಕೋಬೋದು. ನೀರು ಹಾಕ್ಲಿಲ್ಲಾರ ನಡೀತೈತಿ. ಇಲ್ಲ ಇನ್ನೂ ಒಂದು ಸ್ವಲ್ಪ ತಿಳು ಬೇಕಂದ್ರೆ ನೀವು ನೀರು ಹಾಕ್ಕೋಬೋದು. ಇದಕ್ಕೆ ಚಟ್ನಿ ಅಂತೂ ರೆಡಿ ಆಗೈತಿ. ಇವಾಗ ನಾವು ತಾಲಿಪಟ್ಟಿ ಮಾಡ್ಕೊಂಡ್ರಿ. ನಾನು ತಾಲಿಪಟ್ಟಿಗೆ ಹಚ್ಚಾಕ ಅಕ್ಕಿ ಹಿಟ್ಟು ತೊಗೊಂಡೇನ್ರಿ. ಈಗ ನಾನು ತಾಲಿಪಟ್ಟಿಗೆ ಏನೇನು ಬೇಕಲ್ಲ ಇದು ಲಟಾಸ್ ಹಾಕ್ದೆ. ಈ ವಾಟಿ ಯಾಕೆ ತೊಗೊಂಡೇನೆ ಅಂದ್ರೆ ನಾನು ರೌಂಡ್ ಶೇಪಾಗಿ ಇದನ್ನು ಈ ರೀತಿ ಬಡೋದು ಮಾಡ್ಕೊಳಕಂತ ತಾಲಿಪಟ್ಟಿ ಮಾಡಕ್ಕೆ ತೊಗೊಂಡೇನಿ. ಫಸ್ಟ್ ಅಲ್ಲಿವರೆಗೂ ನಾನು ಎಣ್ಣೆ ಕಾಯಕ್ಕೆ ಇಡೋಣ್ರಿ ಫಸ್ಟಿಗೆ. ಈಗ ನಾನು ಗ್ಯಾಸ್ ಆನ್ ಮಾಡ್ತಿದ್ದೀನಿ ರೀ. ಈಗ ಎಣ್ಣೆ ಹಾಕತ್ತೇನೆ ರೀ. ಎಣ್ಣೆ ಎಲ್ಲ ಫುಲ್ ಕಾಯೋತನೂ ಕಡಾಯಿ ಏನೈತಿ ಫುಲ್ ಗ್ಯಾಸ್ ಜೋರೊಳಗೆ ಇರಲಿದೆ. ನಾನು ಎಣ್ಣೆ ಕಾಯೋತನೂ ಇದನ್ನ ಅಲ್ಲಿವರೆಗೆ ಲಟಾಸಿ ರೆಡಿ ಮಾಡಿ ಇಟ್ಕೊಂಡ್ರೆ ತಾಲಿಪಟ್ಟಿ ಮೇಲೆ ಹಚ್ಚಾಕ ಎಳೆ ತೊಗೊಂಡೇನ್ರಿ. ಇಷ್ಟು ದಪ್ಪ ಇದೇನು ತೊಗೊಂಡ್ರೆ ಇನ್ನೂ ಒಂದು ಸ್ವಲ್ಪ ದಪ್ಪ ತೊಗೊಂಡ್ರೆ ನಡೆಯುತ್ತೆ. ನಾನು ಈ ರೀತಿ 5 ಉಳ್ಳಿ ಮಾಡಿ ಇಟ್ಕೊಂಡೇನ್ರಿ. ಈಗ ಇದನ್ನೆಲ್ಲ ಸೈಡ್ ಎತ್ತಿಟ್ಕೊಂಡು ಇದನ್ನ ಹಿಟ್ಟೊಳಗೆ ಈ ರೀತಿ ಮೇಲೆ ಕೆಳಗೆ ಮಾಡ್ಕೋತೇನ್ರಿ. ಆಮೇಲೆ ಕೆಳಗಡೆ ಹಚ್ಚಾಕ ಒಂದು ಸ್ವಲ್ಪ ಹಿಟ್ಟು ಹಾಕೋತೇನೆ. ಇಲ್ಲಿ ಈ ರೀತಿ ಸಾವಕಾಶವಾಗಿ ಇದನ್ನು ಲಟಾಸ್ಬೇಕ್ರಿ. ಇದನ್ನು ದೊಡ್ಡದಾಗಿ ಲಟಾಸ್ಕೋಬೇಕು. ಹಂಗೇನು ಮ್ಯಾಲೆ ಪದರಿಗೆ ಹತ್ತಾಕೈತೆ ಮ್ಯಾಲೆ ಒಂದು ಸ್ವಲ್ಪ ಹಿಟ್ಟು ಈ ರೀತಿ ಅಷ್ಟೇ ಉದುರಿಸ್ಕೋಬೇಕಾಗುತ್ತೆ ರೀ. ಒಂದು ಸ್ವಲ್ಪ ದಪ್ಪ ಒಳಗೆ ತಗೋರಿ, ಭಾಳ ತಿಳುವಳಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದನ್ನು ಅಂದರೆ ತಿಳುವಾಗಿ ಲಟಾಸ್ಬೇಡ್ರಿ ಅಂತ ಹೇಳಿ. ಈಗ ನಾನು ಇದು ರೆಡಿ ಆಗೈತ್ರಿ. ಈ ವಾಟಿ ತೊಗೊಂಡೇನೆ ಅಂತ ಹೇಳೇನಿ. ಈ ರೀತಿ ರೌಂಡ್ ಆಗಿಟ್ಟು ಇದನ್ನು ಬಡದು ನಾನು ರೌಂಡ್ ಶೇಪ್ ತಾಲಿಪಟ್ಟಿ ರೆಡಿ ಮಾಡ್ಕೋತೇನೆ. ನೀವು ಇಲ್ಲ ಆದರೆ ನೀವು ಸಣ್ಣ ಪೀಸ್ ಆಗಿ ತೊಗೊಂಡು
ಆ ರೀತಿನ ಥಾಲಿಪಟ್ಟಿ ಲಟ್ಟಿಸ್ಕೋಬೋದ್ರಿ. ಈ ರೀತಿ ನಾನು ಸೈಡ್ದು ಏನೈತಿಲ್ರಿ ಎಕ್ಸ್ಟ್ರಾ ಇದ್ದದ್ದು ಇಷ್ಟ ತಕ್ಕೋತೀನಿ. ಈಗ ಇದು ರೆಡಿ ಆಗೈತ್ರಿ. ಇದೇ ರೀತಿ ಸೇಮ್ ಇನ್ನೊಂದು ಲಟಾಸನ್ರಿ. ಈಗ ಹಿಟ್ಟು ಮತ್ತು ಇದೇ ರೀತಿ ಹುಳಿ ಮಾಡಿ ಇಟ್ಕೊಂಡ್ಬಿಡನ್ರಿ. ಈ ಎಳ್ಳು ಒಂದು ಸ್ವಲ್ಪ ಹಿಂಗೆ ಮ್ಯಾಲೆ ಹಾಕಿ ಪ್ರೆಸ್ ಮಾಡಬೇಕಾಗುತ್ತೆ ರೀ, ಒತ್ತಬೇಕಾಗುತ್ತೆ. ಈ ರೀತಿ ಇಷ್ಟ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರಿದೆ. ಆಯ್ತು, ಇಷ್ಟು ಮಾಡಿ ಈಗ ದಂಡಿ ಸರಿಸ್ಬಿಟ್ಟೆ ಇದನ್ನು. ಸೇಮ್ ಇದೀನಿ ಇದೇ ರೀತಿ ಇನ್ನೊಂದು ಹಿಂಗೆಲ್ಲ ಟಾಸ್ಕೋತೀನಿ ರೀ. ಇದನ್ನು ಅಲ್ಲಿವರೆಗೂ ಅದು ಎಣ್ಣೆ ಕಾದೈತೆ ನೋಡೋಣ್ರಿ. ಈಗ ಸ್ವಲ್ಪ ಹಿಟ್ಟು ತೊಗೊಂಡೇನಿ, ಬಿಟ್ಟು ನೋಡ್ತೀನಿ ರೀ ಎಣ್ಣೆ ಕಾದೈತೀನಿ ಅಂಥೇಳಿ. ಈಗ ಎಣ್ಣೆ ಕಾದೈತ್ರಿ. ಮೊದಲು ಹುರ್ಕೋನು ಈಗ. ಇದು ಮ್ಯಾಲಿನ ಕೆಳಗೆ ಈ ರೀತಿ ಮಾಡ್ತೀವಿ, ಹಚ್ಬೇಕಾಗುತ್ತೆ ಇದನ್ನು. ಒಂದು 2 ರಿಂದ 3 ನಿಮಿಷ ಬಿಟ್ಟು ಮತ್ತೊಂದು ಸತಿ ತಿರುಗಬೇಕ್ರಿ ಇದನ್ನು. ಈಗ ಮತ್ತೊಂದು ಸತಿ ನಾನು ತಿರುಗಿ ಹಾಕ್ತೀನಿ ಇದನ್ನು. ಈ ರೀತಿ ಅದು ಬೈಯೋತ ನಾನು ಅಲ್ಲಿವರೆಗೂ ಇದನ್ನ ಏನು ಮಾಡೋದಂದ್ರೆ ನಾವು ಇದು ಮತ್ತೆ ಲಟಾಸ್ಕೊಂಡ್ರಿ. ಈಗ ಇವೆಲ್ಲ ಈಗ ಬೇದಾವ್ರಿ, ನಾನು ಇದನ್ನು ತಕ್ಕೋತೀನಿ. ತಕ್ಕೊಂಡು ಇವಾಗ ಬೇರೆ ಹಾಕಂಡ್ರಿ. ಮತ್ತೆ 2 ರಿಂದ 3 ನಿಮಿಷ ಬಿಟ್ಟು ಇದನ್ನು ತಿರುವಂದ್ರೆ. ಈಗ ಇದನ್ನು ಮತ್ತೆ ಸೇಮ್ ಇದೇ ರೀತಿ ಎಲ್ಲನೂ ಹಿಂಗೆ ಕರಿಬೇಕಾಗುತ್ತೆ ನಾವು. ಅಷ್ಟೇ 3 ರಿಂದ 4 ಬಿಟ್ಟು ಎಣ್ಣೆ ಒಳಗೆ ಕರಿಬೇಕ್ರಿ. ಎಲ್ಲಾನು ಒಮ್ಮೆ ಟೈಮ್ ಹಾಕಿ ಕರಿಬಾರ್ದು. ಒಂದು ಸ್ವಲ್ಪ ದಪ್ಪ ಅಲ್ಲ, ಈ ರೀತಿ ಪೂರಿ ಉಬ್ಬಿದಂಗೆ ಉಬ್ತಾವ್ರಿ. ದಪ್ಪ ಬೇಕನ್ನೋರು ಒಂದು ಸ್ವಲ್ಪ ಪೂರಿ ಥರ ಉಬ್ಲಿ ಅನ್ನೋರು ಈ ರೀತಿ ದಪ್ಪಾಗಿ ಮಾಡ್ಕೋಬೇಕ್ರಿ. ಇವತ್ತು ನಾನು ನಿಮಗೆ ಅಭಿಯಮ್ಮನ ಕೈ ತುತ್ತೊಳಗೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ನಾಷ್ಟ ಯಾವ ರೀತಿ ಮಾಡಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ಕೊಟ್ಟೆ. ನೀವು ನಿಮ್ಮ ಮನೆಯೊಳಗೆ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಬಾಯ್ ರೀ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣ್ರಿ.